ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದಲ್ಲಿರುವ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. 11ನೇ ಶತಮಾನದಲ್ಲಿ ಈ ಪ್ರದೇಶವು ಕಲ್ಯಾಣ ಚಾಲುಕ್ಯರ ಸಾಮಂತರಾದ ರಟ್ಟರ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು. ಸ್ಥಳೀಯರು ಹೇಳುವ ಪ್ರಕಾರ ಈ ದೇವಸ್ಥಾನವನ್ನು ರಟ್ಟರ ದೊರೆ ಕಾರ್ತಿವೀರ್ಯನು 1126ರಲ್ಲಿ ನಿರ್ಮಾಣವಾಯಿತೆಂದು ಹೇಳುತ್ತಾರೆ. ಆದರೆ ಕಾರ್ತಿವೀರ್ಯನ ಕಾಲಾವಧಿ 1206ರಿಂದ ಪ್ರಾರಂಭವಾಗುತ್ತದೆ. ಇದರ ಅರ್ಥ ಚಾಲುಕ್ಯರ ನಿರ್ಮಾಣ ಮಾಡಿರಬಹುದು. ದೇವಸ್ಥಾನದ ಒಳಭಾಗದಲ್ಲಿ ಶಿವಲಿಂಗವಿದ್ದು ಅದರ ಮುಂದೆ ನಂದಿ ವಿಗ್ರಹವೂ ಇದೆ. ಪ್ರಸ್ತುತ ದೇವಸ್ಥಾನವು ಶಿಥಿಲಾವಸ್ಥೆಯಲ್ಲಿದ್ದು ಗ್ರಾಮಸ್ಥರ ನೆರವಿನಿಂದ ಜೀರ್ಣೋದ್ಧಾರಗೊಂಡಿದೆ. ಇದು ಈಗ ಪುರಾತತ್ವ ಇಲಾಖೆ ಒಳಪಟ್ಟಿದೆ. ದೇವಸ್ಥಾನದ ಒಳಭಾಗದಲ್ಲಿ ನಾಗರ ಶೈಲಿಯ ಶಿಲಾಶಾಸನದಲ್ಲಿ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಇದೆ. ಈ ದೇವಸ್ಥಾನದಲ್ಲಿ ಒಟ್ಟು 108 ಕಂಬಗಳಿದ್ದವು ಎಂದು ಶಾಸನದಲ್ಲಿ ಉಲ್ಲೇಖವಿದೆ. ಆದರೆ ಈಗ ಅವು ಇರುವುದಿಲ್ಲ. ಕಾಲಾಂತರದಲ್ಲಿ ಅವು ನಶಿಸಿ ಹೋಗಿವೆ. ದೇವಸ್ಥಾನವು ಪೂರ್ವಾಭಿಮುಖವಾಗಿ ಇದೆ. ಪ್ರಾಚೀನ ದೇವಾಲಯವೂ ಸಹ ಆಗಿದೆ. ಈ ದೇವಾಲಯವು ಕೆಂಪು ಮಿಶ್ರಿತ ಕಲ್ಲಿನಿಂದ ನಿರ್ಮಾಣವಾಗಿದೆ. ದೇವಸ್ಥಾನದಲ್ಲಿ ಕೆತ್ತನೆ, ಹೂವಿನ ಚಿತ್ರಗಳು ಅದ್ಭುತವಾಗಿ ಮೂಡಿಬಂದಿವೆ. ಮೊದಲು ದೇವಸ್ಥಾನವು 3 ಅಂಕಣಗಳನ್ನು ಹೊಂದಿತ್ತು. ಈಗ 2 ಅಂಕಣಗಳನ್ನು ಹೊಂದಿದೆ. ಒಂದು ಬಾರಿ ಈ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಬಂದು ದರ್ಶನ ಪಡೆಯಬಹುದು. ಧನ್ಯವಾದಗಳು.